ಜಂಟಿ ಸಮಿತಿಯ ಅಧ್ಯಕ್ಷನಾಗಿ MS ಅಗರಿಕಡ್ ಮಾತಾಡೋದು. 5/8/2025 ನಮ್ಗೆ ಮುಷ್ಕರ ಖಚಿತ ಆಗೋದು ಗಟ್ಟಿದು. ನಾವು ಈಗಾಗಲೇ ಪ್ರಯಾಣಿಕರುಗಳನ್ನು ವಿನಂತಿಸ್ಕೋತೀವಿ. ನಮ್ಮ ಬೇಡಿಕೆ ಈಡೇ ಇರತಕ್ಕ ಬಸ್ ಅನಿರ್ದಿಷ್ಟ ಕಾಲದಾಗ ನಾವು ಬಂದ್ ಮಾಡಿದ್ವಿ. ಅದಕ್ಕೆ ನೀವು ನಮ್ಗೆ ಸಹಕಾರ ನೀಡಬೇಕಂತ ಪ್ರಯಾಣಿಕರಿಗೆ ವಿನಂತಿಸ್ಕೋತೀವಿ. ಇನ್ನೊಂದು ದಯವಿಟ್ಟು ಮೀಡಿಯಾದವರಿಗೆ ಕೈ ಮುಗಿದು ಕೇಳ್ಕೊತೀವಿ, ನಮ್ಮ ಸ್ವಲ್ಪ ಎಲ್ಲಾ ಕಡೆ ಹೈಲೈಟ್ ಮಾಡಿರಿ, ಪ್ರಯಾಣಿಕರಿಗೆ ಗೊತ್ತಾಗ್ಲಿ, ರಾಜ್ಯ ಸರ್ಕಾರದವ್ರಿಗೂ ಗೊತ್ತಾಗಲಿ ಅನ್ನಂತ ಮೀಡಿಯಾದವ್ರಿಗೂ ರಿಕ್ವೆಸ್ಟ್ ಮಾಡ್ಕೋತೀವಿ. ಯಾಕಂದ್ರ ನಾವು ಬಡಪ ಜನ ನಮ್ಮ ಎಂಪ್ಲಾಯೀಸ್ಗಳು ಬಹಳ ತೊಂದರೆ ಒಳಗದೀವಿ. ಈಗಾಗಲೇ ರಾಜ್ಯ ಸರ್ಕಾರದ ವೇತನ ಈಗ 5 ಪಟ್ಟು ಹೆಚ್ಚದ, ನಮ್ದು 5 ಪಟ್ಟು ನಮ್ ಪಗಾರ ಕಡಿಮೆ ಐತಿ. ಅದ್ರ ಸಂಬಂಧ ಕಳಕಳಿಯಿಂದ ಮನವಿ ಮಾಡ್ಕೋತೀವಿ. ಎಲ್ಲ ನಮ್ಮ ಮೀಡಿಯಾದವ್ರಿಗಾಗ್ಲಿ, ನಮ್ಮ ಕಾರ್ಮಿಕರ ಆಗ್ಲಿ, ನಮ್ಮ ಜನಪ್ರತಿನಿಧಿಗಳಾಗ್ಲಿ, ನಮ್ಮ ಇವ್ರು ನಮ್ಮ ಈ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬ್ರಿಗೂ ಮನವಿ ಮಾಡ್ಕೋತೀವಿ. 4-7 ಕರ್ದಕ್ಕೆ ನಮಗ ಶ್ವಾಸನ ಕೊಟ್ರು, 8 ದಿನದಾಗ ಮಾಡ್ತೀವತ್ತ. 4-7 8 ದಿವಸ ಹೋಗಿ 15 ದಿವಸ ಆಮೇಲೆ ನಾವು ಇದು ಹೋರಾಟಗಳನ್ನು ಹಾಕೊಂಡಿವಿ. ಅವ್ರಿಗೆ ಕರೆದು ನಮ್ಮ ಮೇಲೆ ನಮ್ಮ ಮಹಾಮಂಡಲದ ಡಾಕ್ಟರ್ K ಶರ್ಮಾಜಿ ಅವರು, ಸುಬ್ರಾಜ್ ಅವರು, ಇದೆಲ್ಲ ಮಹಾನ್ ನಾಯಕರದಾರ. ಅವ್ರಿಗೆ ಕರೆದು ಮಾತಾಡೋಕೆ ನಮ್ಮ ಮಾತುಗಳನ್ನು ಏನು 4ನೇ ತಾರೀಕಿಗೆ ನಮ್ಗೆ ಕರೆದು ಮಾತುಕತೆ ಮಾಡಿದ್ರೆ ಹೋರಾಟ ಆಗಲಿಕ್ಕಲ್ಲ ನಮ್ಗೆ ಇದು ಅಂತೆ. ಒಂದ್ ವೇಳೆ ನೀವು ಕರೆದು ಮಾತಾಡ್ಲಿಲ್ಲ ಅಂದ್ರೆ ನಮ್ದು 5/8/2025 ಸ್ಟ್ರೈಕ್ ಖಚಿತ. ಮತ್ ಇನ್ನೊಂದು ಮೊನ್ನೆ ಇಂಡಿ ಪಟ್ಟಣದೊಳಗೆ ನಮ್ ಸಿದ್ದರಾಮಯ್ಯ ಸಾಹೇಬ್ರು ಅಂದ್ರು 500 ಕೋಟಿ ನಾವು ಟಿಕೆಟ್ ಕೊಟ್ಟಿನಿ ಅಂದ್ರು. 500 ಕೋಟಿ ಟಿಕೆಟ್ ಒಯ್ದು ನಮ್ಮ ಕಂಡಕ್ಟರ್ ಡ್ರೈವರ್ಗಳು ಹಂಚ ಬಂದಿದ್ಕ ನೀವು ನಿಮ್ ಬೆನ್ನು ನೀವೇ ಚಪ್ಪಡಿಸ್ಕೊಳಕತ್ತೀರಿ. ನಮ್ಮ ಎಂಪ್ಲಾಯ್ ಮಾಡಿದ ಬಳಕೆ ನಿಮ್ಮ ಸ್ತ್ರೀ ಶಕ್ತಿ ನಡೆದಿದ್ದು. ದಯವಿಟ್ಟು ನೀವು ಗಮನ ಹರಿಸಿರಿ. ದುಡಿಯೋರು ನಾವು ಇನ್ನಾದ್ರು ನಿಮ್ ಜಾರಿಗೆ ಬಂದವ ಅಂದ್ರೆ KSRTC ಒಂದೇ ಜಾರಿಗೆ ಅಗದಿ ಪರಿಪೂರ್ಣವಾಗಿ ನಡೆಸೋದಂತ ಅಂದ್ರೆ KSRTC ಒಂದೇ ನಡೆದಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ನೀವು ಸಾಕಷ್ಟುಗಳು ಮಾಡಿ 3 ತಿಂಗಳ 4 ತಿಂಗಳ ಯಾವ ದುಡ್ಡು ಕೊಟ್ಟಿಲ್ಲ ಬಿಟ್ಟಲ್ಲ. ಇದು ಅಂದ್ರೆ ನಮ್ದು KSRTC ಯಾವಾಗಲೂ ಮುಂಚಿನ ಒಳಗದ. ನಿಮ್ಗೆ ಯಾವ್ದು ಏನು ತಕರಾರ ನಾವು ನಡ್ಸ್ಕೊಂಡು ಹೊಂಟಿವಿ. ನಮ್ ಹೊಟ್ಟಿಗೆ ಹೊಡಿಬೇಡ್ರಿ, ಬೆನ್ನಿಗೆ ಹೊಡ್ರಿ ಅಂತ ಮಾತನ್ನು ಸಿದ್ದರಾಮಯ್ಯ ಸಾಹೇಬ್ರಿಗೆ ಈ ಕಳಕಳಿ ಮನವಿಯನ್ನು ಮಾಡ್ಕೊಂಡು ಈ ನಮ್ಗ ನಿಮ್ಮ ಏನು ಮೀಡಿಯಾದವರು ದೊಡ್ಡ ನಿಮ್ಮದು ಪವರ್ ನೀವ್ ಏನ್ ತೋರಿಸ್ಕೊಡ್ತೀರಿ ಅದೇ ನಿಮ್ಗ ನಮ್ಮ ಎಂಪ್ಲಾಯೀಸ್ಗಾಗ್ಲಿ ನಮ್ಮ ಜನರಿಗಾಗ್ಲಿ ಎಲ್ಲಾರಿಗೂ ಇವ್ರದ್ದು ಪುಣ್ಯ ನಿಮ್ಗೂ ತಡ್ತೈತಿ. ಅವ್ರಿಗಿನ ಕಳಕಳಿ ನಿಮ್ಗೂ ಕಳಕಳಿ ಮನವಿ ಮಾಡ್ಕೊಂಡು ನಮ್ಮೊಂದ್ 2 ಏನ್ ಮೀಡಿಯಾಕ್ಕೆ ಇದು ಬಿಟ್ರೆ ಅದಕ್ಕೆ 1-2 ಮಾತು ಮುಗಿಸ್ತಾ ದಿವಸ ಸಾರ್ವಜನಿಕರಲ್ಲಿ, ನಮ್ಮ ಕರ್ನಾಟಕದ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳೋದೇನಂದ್ರ, ಅವತ್ತ ಬೆಳಗ್ಗೆ 6 ಗಂಟೆಯಿಂದ ನಮ್ಮ ಬಸ್ ಯಾವ ಓಡುದಿಲ್ಲ. ದಯಮಾಡಿ ಯಾರು ಬರಬೇಡ್ರಿ. ಶಾಲೆ ಮಕ್ಕಳಿಗಾಗ್ಲಿ ವಿದ್ಯಾರ್ಥಿಗಳಿಗಾಗಿ ಹೇಳ್ತೇವೆ. ಈಗಾಗಲೇ ನಾವು ಯಾಕಪ್ಪ ಅಂತಂದ್ರ ಅವತ್ತಿನ ದಿವಸ ನಮ್ಮ ಪ್ರಯಾಣಿಕರು ನಮ್ಮ ಚಾಲಕರಾಗ್ಲಿ, ನಿರ್ವಾಹಕರಾಗ್ಲಿ, ಆಡಳಿತ ಸಿಬ್ಬಂದಿಗಳಾಗ್ಲಿ ಯಾರು ನಾವು ಆಫೀಸಿಗೆ ಬರುದಿಲ್ಲ. ನಾವು ಯಾವುದೇ ತರದ ನಾವು ನುಕ್ಸಾನ ಹಾನಿಗಳನ್ನ ಮಾಡುವುದಿಲ್ಲ. ನಾವು ನಿರಂತರವಾಗಿ ಧರಣಿ ಸತ್ಯಾಗ್ರಹ ಮುಷ್ಕರವನ್ನು ಮಾಡ್ತೇವೆ. ಅದಕ್ಕೆ ದಯಮಾಡಿ ಯಾರು ಬರಬೇಡ್ರಿ. ಮತ್ತು ಈಗಾಗಲೇ ನಾವು ಸಾರಿಗೆ ಸಚಿವರಿಗೂ ಭೇಟಿಯಾಗಿದ್ದದ, ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಭೇಟಿಯಾಗಿದ್ದದ, ಕರ್ನಾಟಕದ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಂತ ಸಾಹೇಬರಿಗೂ ಭೇಟಿಯಾಗಿದ್ದದ, ನಮ್ಮ ಕಲ್ಯಾಣ ಕರ್ನಾಟಕ ವ್ಯವಸ್ಥಾಪಕ ನಿರ್ದೇಶಕರಿಗೂ ಭೇಟಿಯಾಗ್ಯವು. ನಮ್ಮ ಸಮಸ್ಯೆಗಳನ್ನು ಈಗಾಗಲೇ ಜನಪ್ರತಿನಿಧಿಗಾಗ್ಲಿ, ಬೆಳಗಾವದಾಗ ಅಧಿವೇಶನದಾಗಲಿ, ಹುಬ್ಬಳ್ಳಿ ಒಳಗಾಗ್ಲಿ ನಾವು ಈಗಾಗಲೇ ಎಲ್ಲರ ಕಡೆ ಹೇಳಿದೆವು. ಆದ್ರೆ ಬರೇ ಮಾತು ಹೇಳಿದ್ರು ವಿನಾಕಾರಣ ಯಾರು ಮಾಡ್ಲಿಲ್ಲ. ಮುಂದಿನ ದಿನ ಈ 15 ಬೆಂಗಳೂರಾಗ ಮಾನ್ಯ ಸಿದ್ದರಾಮಯ್ಯನವರು ಮೀಟಿಂಗ್ ಕರೆದಾಗ ಹೇಳಿದ್ರು, ಯಾವ್ದು ಅಗ್ರಿಮೆಂಟ್ 2 ತಿಂಗಳ ಹರಿಹರಿಸೋದು ಅಂತೇಳಿ ಅವ್ರು ಏನು ಒಂದ್ ತರ ಬೇರೆ ತರಾನೇ ಮಾತಾಡಿದ್ರು. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬೇರೆ ತರನ ಮಾತಾಡಿದ್ರು. ಏನು ಅರ್ಥನೇ ಆಗ್ಲಿಲ್ಲ, ಸಂಬಂಧ ಇಲ್ಲಾರ್ದಂಗ್ ಮಾತಾಡಿದ್ರು. ಅದಕ್ಕೆ ನಮ್ಮ ಹೋರಾಟ ನಿಶ್ಚಿತದ. ನಾವು ಯಾವುದೇ ತರದಿಂದ ಇವತ್ತಿನ ದಿವಸ ನಮ್ಮ ಕರ್ನಾಟಕದ ಜನತೆಯಲ್ಲಿ ನಾವು ಬಹಳ ಮನವಿಯನ್ನು ಮಾಡ್ಕೊತೇವೆ. ಎಲ್ಲರೂ ಅವತ್ತಿನ ದಿವಸ ಬೆಳಿಗ್ಗೆ 6 ಗಂಟೆಯಿಂದ ನಮ್ಮ ಬಸ್ ಒಂದು ಓಡಾಡುದಿಲ್ಲ. ಅನಿರ್ದಿಷ್ಟ ಅವಧಿ ಮುಷ್ಕರ ಅದ. ಅದು ಎಂದ್ ಹಾಕದ ನೋಡೋಣ. ಅದಕ್ಕೆ ದಯಮಾಡಿ ನಾವು ಸರ್ಕಾರಕ್ಕೆ ಏನ್ ಕೇಳ್ಕೊಳ್ಳೋದಪ್ಪ ಅಂತಂದ್ರ, ಈ ನಮ್ಮ ಮುಷ್ಕರ ಯಶಸ್ವಿ ಮಾಡ್ಲಕ್ಕ ನೀವೆಲ್ಲರೂ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಮತ್ತು ಭದ್ರತಾ ಇಲಾಖೆಯವರು, ವರ್ಕ್ಶಾಪ್ದವರಿರ್ಲಿ, ಯಾರೇ ಇರ್ಲಿ, ಇಲ್ಲಿ ಮೌಖಿಕವಾಗಿ ಆಗಲಿ ಎಲ್ಲರೂ ನಮ್ಗೆ ಸಹಾಯ ಸಹಕಾರ ನೀಡಿ ಈ ಮುಷ್ಕರವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಎಲ್ಲರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕೆ. ನಾವು ಪತ್ರಿಕಾಗೋಷ್ಠಿ ಕರೆದಿದ್ದ ವಿಷಯವೇನೆಂದ್ರ, ದಿನಾಂಕ 5/8/2025 ಮುಷ್ಕರದ
ಯಾಕದ ಮುಷ್ಕರ ಅಂದ್ರ ಇದಕ್ಕಿಂತ ಮುಂಚೆ 38 ತಿಂಗಳ ಅರಿಯರ್ಸ್ ಕೊಡ್ಬೇಕು. ಆಮೇಲೆ 1/1/2024 ಕೈಗಾರಿಕಾ ಹೊಸ ಒಪ್ಪಂದ ಆಗ್ಬೇಕು. ಇವತ್ತಿನ ನೋಡ್ಬೇಕಂದ್ರೆ ಎಲ್ಲ ಬೆಲೆ ಏರಿಕೆ ಆಗ್ಯಾವ. ಬೆಲೆ ಏರಿಕೆಯಲ್ಲಿ ಗ್ಯಾಸ್ ತುಟ್ಟಿ ಆಗೈತಿ, ಪೆಟ್ರೋಲ್ ತುಟ್ಟಿ ಆಗೈತಿ, ಡೀಸೆಲ್ ತುಟ್ಟಿ ಆಗೈತಿ, ಜಿನ್ಸಿ ಪದ್ಧತಿಗಳು ಎಲ್ಲ ತುಟ್ಟಾಗ್ಯಾವ. ಮತ್ತು ನಮ್ಮ ಎಜುಕೇಶನ್ ತುಟ್ಟಿ ಆಗೈತಿ. ನಮ್ಮ ಕಾರ್ಮಿಕರ ಮಕ್ಕಳಿಗೆ ನಮ್ಮ ಸಂಬಳ ಹೆಚ್ಚಾದ್ರೆ ನಾವು ಬಾಳ್ತೀವಿ, ಇಲ್ಲಂದ್ರೆ ಇಲ್ಲ. ಯಾಕಂದ್ರ ಈ 2020 ಇನ್ನುವರೆಗೆ ಕೈಗಾರಿಕಾ ಒಪ್ಪಂದ ಮಾಡ್ಯಾರ, ಆದ್ರೆ ಅರಿಯರ್ಸ್ ಕೊಟ್ಟಿಲ್ಲ. ದುಡ್ಡು ಇರ್ಲಾರ್ದ ನಮ್ಮ ಮನೆ ಹಿಡಿಬೇಕಾದ್ರೆ ಕಠಿಣ ಆಗ್ಯಾವ. ಇದಕ್ಕ ನಮ್ಮ ಜಂಟಿ ಹೋರಾಟ ಸಮಿತಿಯವರು ಬೆಂಗಳೂರಿನಾಗ 30/7/2025 ಫ್ರೀಡಂ ಪಾರ್ಕ್ ನಲ್ಲಿ ಉಪವಾಸ ಸತ್ಯಾಗ್ರಹ ಇಟ್ಟಾರ. ಬೆಳಿಗ್ಗೆ 11ರಿಂದ ಸಾಯಂಕಾಲ 4 ಗಂಟೆವರೆಗೆ. ಯಾಕೆ ಉಪವಾಸ ಸತ್ಯಾಗ್ರಹ ಇಟ್ಟಾರಂದ್ರೆ 38 ತಿಂಗಳ ಅರಿಯರ್ಸ್ ಕೊಡ್ಬೇಕು, ಹೊಸ ಕೈಗಾರಿಕಾ ಒಪ್ಪಂದ ಆಗ್ಬೇಕು, ಈ ನಮ್ಮ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಏನ್ ಹಾಕ್ಯಾರ ಅದು ಹಿಂತಕ್ಕೋಬೇಕಂತ ಮಾಡ್ಯಾರ. ಅದರ ಬಗ್ಗೆ ಇದು ನಮ್ಮ ಹೋರಾಟದ ಮುಷ್ಕರ ಅದ. ನನ್ನ ಗೆಳೆಯರಾದ ನದಾಫ್ ಅವ್ರು ಮಾತಾಡ್ತಾರೆ, ತಾವು ಕೇಳ್ಬೇಕು. ನನ್ನ ಹೆಸರು ಮುಶ್ರೀಫ್, KSRT ಸ್ಟಾಫ್ ಅಂಡ್ ವರ್ಕರ್ಸ್ ಯೂನಿಯನ್ ಪ್ರಧಾನ ಕಾರ್ಯದರ್ಶಿ, ವಿಜಯಪುರ.